हाय बच्चों, सभी को मेरे चैनल पर स्वागत करता हूँ। मेरे चैनल को सब्सक्राइब कीजिए और बेल आइकन को दबाइए, सभी नोटिफिकेशन पाइए और लाइक कीजिए और शेयर कीजिए। हाय बच्चों, मैं आपके लिए आज 8वीं कक्षा के महात्मा गांधी जी पाठ लेकर आया हूँ। इस पाठ में मैंने आपको पाठ के विवरण के साथ साथ अभ्यास के प्रश्न, जो 2-3 वाक्यों के प्रश्न, सभी का उत्तर देता हूँ। ಮಕ್ಕಳೇ, ಇವತ್ತಿನ ವಿಡಿಯೋದಲ್ಲಿ ನಾನು 8ನೇ ತರಗತಿ ವಿದ್ಯಾರ್ಥಿಗಳ ಹಿಂದಿ ಪಾಠವಾದಂಥ ಮಹಾತ್ಮ ಗಾಂಧೀಜಿ ಪಾಠವನ್ನು ತಗೊಂಡು ಬಂದಿದ್ದೀನಿ. ಈ ಪಾಠದ ವಿವರಣೆಯ ಜೊತೆಗೆ ನಾನಿವತ್ತು 2 ಅಂಕದ ಪ್ರಶ್ನೆಗಳನ್ನು ಸಹಿತ 1 ಅಂಕದ ಪ್ರಶ್ನೆಗಳೊಂದಿಗೆ ಇವತ್ತಿನ ಒಂದು ಪಾಠವನ್ನು ಮುಗಿಸ್ಕೊಡ್ತಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡುವ. चलिए आज के वीडियो शुरू करते हैं. बच्चे महात्मा गांधी जी के स्वभाव के बारे में जानते हैं. ಈ ಪಾಠದ ಸಂದೇಶ ನೋಡೋದಾದರೆ ಮಕ್ಕಳು ಈ ಪಾಠದಲ್ಲಿ ಮಹಾತ್ಮ ಗಾಂಧೀಜಿಯವರ ಕುರಿತು, ಸ್ವಭಾವದ ಕುರಿತು ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳಲಿದ್ದಾರೆ. जो जानकारी पाते हैं, सत्य अहिंसा धर्म के दृढ़ निश्चय करने की प्रेरणा पाते हैं. सत्य अहिंसे दृढ़ निश्चಯ ಇವುಗಳ ಸ್ಫೂರ್ತಿಯನ್ನು ಈ ಪಾಠದೊಂದಿಗೆ ಮಹಾತ್ಮ ಗಾಂಧೀಜಿಯವರ ಕಥೆಯೊಂದಿಗೆ ಪಡೆಯುತ್ತಾರೆ. ठीक है. महात्मा गांधी महान पुरुष थे. सारे देश ने उन्हें राष्ट्रपिता माना. ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರಪಿತರಾಗಿದ್ದರು. ಇಡೀ ದೇಶದವರು ಅವರನ್ನು ರಾಷ್ಟ್ರಪಿತ ಅಂತ ಕರೆದರು ಅಲ್ವಾ. ಉನಿಕೆ ಪ್ರಯತ್ನ ಸೆ ಭಾರತ್ ಆಜಾದ್ ಹುವಾ. ಅವರ ಪ್ರಯತ್ನದಿಂದ ಭಾರತವು ಆಜಾದ್ ಅಂದರೆ ಸ್ವತಂತ್ರವಾಯಿತು ಅಲ್ವಾ. ವೇ ತ್ಯಾಗ ಅವರು ತಪಸ್ಯಾಕಿ ಮೂರ್ತಿ ಥೇ. ಅವರ ತ್ಯಾಗ ಮತ್ತು ತಪಸ್ಸಿನ मूर्तिಗಳಾಗಿದ್ದರು. ठीक है. वो त्याग और तपस्वी के मूर्ति थे. सभी महात्मा गांधी जी को अच्छी तरह से जानते हैं, जो हम हमारे देश के लिए स्वतंत्र दिलवाए थे. ठीक है. धर्म उनके प्राण था और सत्य उनकी आत्मा. धर्म और प्राण ಅಂದರೆ ಉಸಿರು. ठीक है. और सत्य उनकी आत्मा, सत्य ಅವರ ಆತ್ಮವಾಗಿತ್ತು. बालक मोहनदास करमचंद गांधी शर्मिले स्वभाव के थे. बालक मोहनदास करमचंद ಗಾಂಧಿ ಅವರು ಶರ್ಮಿಲೆ ಅಂದರೆ ನಾಚಿಕೆ ಉಳ್ಳವರಾಗಿದ್ದರು, ಆ ಸ್ವಭಾವದವರಾಗಿದ್ದರು. ठीक समय पर स्कूल जाते और घंटी बजते ही घर चलते. ಅಂದರೆ ಏನಪ್ಪ ಅಂದರೆ ठीक समय ಅಂದರೆ ಸರಿಯಾದ ಸಮಯ, पर स्कूल जाते ಅಂದರೆ ಸ್ಕೂಲ್ ಹೋಗ್ತಾ ಇದ್ರು. ಅವ್ರು घंटी बजते ಅಂದರೆ ಗಂಟೆ ಬಾರಿಸಿದಾಗ, ಶಾಲೆಯ ಗಂಟೆಯನ್ನು ಬಾರಿಸಿದಾಗ घर चलते ಮನೆಗೆ ಹೋಗ್ತಾ ಇದ್ರು. ಉನಿ ಕಾಮ್ ಸೆ ಕಾಮ್ ಥಾ ಅಂದರೆ ಅವರು ಕೆಲಸ ಬಿಟ್ಟು ಮತ್ತೇನು ಕೆಲಸ ಅವರು ಮಾಡ್ತಿರಲಿಲ್ಲ. ಅವ್ರ ಕೆಲಸ ಆಯಿತು, ಅವರಾಯಿತು ಅಂತ ಅದರ ಅರ್ಥ. ಕಾಮ್ ಸೆ ಕಾಮ್ ಅಂದರೆ ಇದು ಮುಹಾವರೆ. ಟೀಕೆ. ತನಗೆ ಉಪಯೋಗವಾಗುವಂಥ ಕೆಲಸವನ್ನು ಮಾಡೋದು ಅಂತ. ಟೀಕೆ. ಕಭಿ ಉನ್ಹೋನೆ ಕಿಸಿಕೋ ನಹಿ ಸತಾಯ. ಮತ್ತು ಯಾರಿಗೂ ಅವರು ಕಭಿ ಕಿಸಿಕೋ ನಹಿ ಸತಾಯ. ನಹಿ ಅಂದರೆ ಇಲ್ಲ, ಸತಾಯ ಅಂದರೆ ಕಿರುಕುಳ ಅಥವಾ ತೊಂದರೆ. ಅವ್ರು ಯಾರಿಗೂ ಸಹ ತೊಂದರೆಯನ್ನು ಕೊಡಲಿಲ್ಲ ಅಂತ. ಅದ್ರ ಜೊತೆಗೆ ಕಭಿ ಝೂಟ್ ನಹಿ ಬೋಲೆ. ಅವರು ಸುಳ್ಳನ್ನು ಸಹ ಹೇಳಲಿಲ್ಲ. ಝೂಟ್ ಅಂದರೆ ಸುಳ್ಳು, ಕಭಿ ಅಂದರೆ ಯಾವಾಗಲೂ. ಟೀಕೆ. ಏಕ್ ದಿನ ಕಿ ಬಾತ್ ಹೈ. ಒಂದು ದಿನದ ವಿಚಾರ. ಬಾತ್ ಅಂದರೆ ವಿಚಾರ, ಸಂಗತಿ, ವಿಷಯ ಅಂಥೇಳಿ. ಶಿಕ್ಷಾ ವಿಭಾಗಕ್ಕೆ ಅಧಿಕಾರಿ. ಶಿಕ್ಷಾ ವಿಭಾಗ ಅಂದರೆ ಶಿಕ್ಷಾ ಅಂದರೆ ಶಿಕ್ಷಣದ ವಿಭಾಗದ ಒಬ್ಬರು ಅಧಿಕಾರಿ ಬಂದರು. ಸ್ಕೂಲ್ಗೆ ನಿರೀಕ್ಷಣೆ ನಿರೀಕ್ಷಣೆ ಅಂದರೆ ತಪಾಸಣೆ, ಶಾಲೆಯ ತಪಾಸಣೆಗಾಗಿ ಬಂದರು. ಉನ್ಹೋನೆ ಅಂಗ್ರೇಜಿ ಕೆ 5 ಶಬ್ದ ಲಿಖವಾಯೆ. ಅವರು ಅಂಗ್ರೇಜಿ ಅಂದರೆ ಇಂಗ್ಲೀಷ್ನ 5 ಶಬ್ದಗಳನ್ನು ಬರೆಸಿದರು ಅಂತ. ಉನ್ಮೇ ಸೆ ಏಕ ಶಬ್ದ ಥಾ ಕೆಟಲ್. ಅವುಗಳಲ್ಲಿ ಒಂದು ಶಬ್ದವಾಗಿತ್ತು ಕೆಟಲ್ ಅಂಥೇಳಿ ಇಂಗ್ಲೀಷ್ ಶಬ್ದ, ಆಂಗ್ಲ ಭಾಷೆಯ ಅಂಗ್ರೇಜಿ ಕಾ ಶಬ್ದ ಥಾ. ठीक है. ಬಾಲಕ್ ಗಾಂಧಿನೇ ಇಸ್ಕೆ ಹಿಜ್ಜೆ ಗಲತ್ ಲಿಖೆ. ಬಾಲಕ್ ಗಾಂಧಿಯವರು ಇಸ್ಕೆ ಹಿಜ್ಜೆ ಅಂದರೆ ಕಾಗುಣಿತ ದೋಷ ಅಂತೇಳಿ ಹೇಳ್ಬೋದು. ठीक है. ಹಿಜ್ಜೆ ಗಲತ್ ಲಿಖೆ. ಗಲತ್ ಅಂದರೆ ತಪ್ಪು. अध्यापक ने इशारा से समझाया. अध्यापक ने इशारे से समझाया कि दूसरे लड़के के हिज्जे देखकर ठीक कर लो. ಅಧ್ಯಾಪಕರು ಹೇಳ್ತಾರೆ ಏನಪ್ಪ ಅಂದರೆ ದೂಸರೆ ಲಡ್ಕೆ ಕೆ ಹಿಜ್ಜೆ, ಬೇರೆ ಮಕ್ಕಳು ಬರೆದಿರುವಂತಹ ಕಾಗುಣಿತವನ್ನು ನೋಡಿಕೊಂಡು ಠೀಕ್ ಕರ್ಲೋ, ಸರಿ ಮಾಡ್ಕೊಳ್ಳಪ್ಪ ಅಂತ ಹೇಳಿದ್ರು. ಸಮಜಾಯ ಅಂದರೆ ತಿಳಿಸಿದರು. ठीक है. ಮಕ್ಕಳೇ, ಮೊದಲನೇ ಬಾರಿ ಯಾರು ನನ್ನ ವಿಡಿಯೋಗೆ ಬಂದಿದ್ದೀರಿ ನೋಡಿ, ಮೇಲ್ಗಡೆ ಐ ಬಟನ್ ಕಾಣ್ತಾ ಇದೆ. ಐ ಬಟನಲ್ಲಿ ಇನ್ನೂ ಕೆಲವು ವಿಡಿಯೋ ಬರ್ತಾ ಇರ್ತವೆ, ಆ ವಿಡಿಯೋನು ಕೂಡ ನೋಡ್ಕೊ ಬನ್ನಿ ಅಂತ ಹೇಳ್ತಾ, ಕಿಂತು ಗಾಂಧಿನೇ ಐಸಾ ನಹಿ ಕಿಯಾ. ಗಾಂಧಿಯವರು ಈ ರೀತಿ ಮಾಡಲಿಲ್ಲ. ಹಿಜ್ಜೆ ಕಿ ಗಲ್ತಿ ಕೆ ಕಾರಣ ಮೋಹನ್ ಕೋ ಬುದ್ಧು ಮಾನಾ ಗಯಾ. ಗಾಂಧಿ ಇನ್ನೊಬ್ಬ ಮಗುವಿನ ಅಕ್ಷರವನ್ನು ನೋಡಿ ಬರ್ಕೊಳ್ಳೋಕ್ಕೆ ಹೋಗಲಿಲ್ಲ. ಜೊತೆಗೆ ಗಾಂಧೀಜಿಯನ್ನು ಎಲ್ಲರೂ ಸಹ ಏನಂತ ನಂಬಿದ್ರು ಅಂದರೆ ಬುದ್ಧು ಅಂದರೆ ದಡ್ಡ ಅಂಥೇಳಿ ನಂಬಿದ್ರು ಮಕ್ಕಳೆಲ್ಲ. ಟೀಕೆ.
ಕಿಂತು ಉನ್ಹೆ ಬೂರಾ ನ ಲಗ, ಆದರೆ ಅವರಿಗೆ ಬೂರ ಅಂದರೆ ಕೆಟ್ಟದ್ದು, ಇದು ಅವರಿಗೆ ಕೆಟ್ಟದ್ದು ಅಂತ ಹೇಳಿ ಅನ್ನಿಸ್ಲಿಲ್ಲ. ಟೀಕೆ ಉನ್ಹೆ ಇಸ್ ಬಾತ್ ಕಿ ಖುಷಿ ಥಿ ಕಿ, ಅವರಿಗೆ ಈ ವಿಷಯದಲ್ಲಿ ಖುಷಿ ಇತ್ತು. ಯಾಕಪ್ಪ ಅಂದರೆ ಕಿ ಉನ್ಹೋನೆ ಚೋರಿ ಕಾ ರಾಸ್ತಾ ನಹಿ ಅಪ್ನಾಯ, ಅವರು ಕಳ್ಳತನದ ಹಾದಿಯನ್ನು ಹಿಡಿಲಿಲ್ಲ, ಅದಕ್ಕಾಗಿ ಅವರಿಗೆ ಸಂತೋಷವಿತ್ತು. ಉನ್ಕಿ ಸತ್ಯಪ್ರಿಯತಾ ಯಹಿಸೇ ಶುರು ಹುಯಿ, ಅವರಲ್ಲಿ ಆ ಸತ್ಯಪ್ರಿಯತಾ ಅಂದರೆ ಸತ್ಯದ ಪಾಲನೆ ಇಲ್ಲಿಂದಾನೇ ಶುರುವಾಗಿದ್ದು. ಜಿಸ್ನೆ ಉನ್ಹೆ ಹಾಗೆ ಮಹಾತ್ಮ ಬನಾಯ, ಈ ಕಾರಣದಿಂದ ಅವರು ಮುಂದೆ ಮಹಾತ್ಮ ಅಂತೇಳಿ ಅನ್ಸ್ಕೊಳ್ಳೋದಕ್ಕೆ ಸಾಧ್ಯವಾಯಿತು. ಶ್ರವಣ್ ಪಿತೃಭಕ್ತಿ ನಾಟಕ ಪಡ್ಕರ್ ಉನ್ಹೋನೆ ನಿಶ್ಚಯ ಕಿಯಾ ಕಿ ಮುಜೆ ಭಿ ಶ್ರವಣ್ ಕುಮಾರ್ ಜೈಸಾ ಬನನಾ ಚಾಹಿಯೇ, ಶ್ರವಣ್ ಕುಮಾರ್ ಪಿತೃಭಕ್ತಿ ನಾಟಕವನ್ನು ಓದಿ ಇವರು ನಾನು ಶ್ರವಣ ಕುಮಾರನಾಗಬೇಕು ಅಂತೇಳಿ ಅಂದ್ಕೊಂಡಿದ್ರು. ಟೀಕೆ ಹರಿಶ್ಚಂದ್ರ ನಾಟಕ ದೇಖ್ಕರ್ ಉನ್ಹೋನೆ ಸೋಚಾ ಕಿ हर एक को हरिश्चंद्र की तरह संकट सहकर भी सच्चाई का पालन करना चाहिए. ಹರಿಶ್ಚಂದ್ರ ನಾಟಕವನ್ನು ನೋಡಿದ್ರು, ಅದನ್ನು ನೋಡಿ ಇವರು ನಾನು ಕೂಡ ಹರಿಶ್ಚಂದ್ರನ ಹಾಗೆ ಸಂಕಟವನ್ನು ಸಹಿಸಿಕೊಳ್ಳುವಂಥ ಸ್ವಭಾವವನ್ನು ಬೆಳೆಸ್ಕೋಬೇಕು, ಜೊತೆಗೆ ಸಚ್ಚಾಯಿ ಕಾ ಪಾಲನ್ ಅಂದರೆ ಸತ್ಯದ ಪಾಲನೆಯನ್ನು ಮಾಡಬೇಕು ಅನ್ನೋದನ್ನು ನಂಬಿದ್ರು. ಟೀಕೆ ಉನ್ಕಾ ಯಹ ನಿಶ್ಚಯ ದೃಢ ಹುವಾ, ಅವರ ಈ ನಿಶ್ಚಯ ದೃಢವಾಯಿತು. ನಿಶ್ಚಯ ಅಂದರೆ ನಿರ್ಧಾರ, ದೃಢ ಅಂದರೆ ಗಟ್ಟಿ. ಬಚ್ಪನ್ ಕೆ ಉಸ್ ಸತ್ಯ ಪ್ರೇಮ್ನೆ ಹಿ ಹಾಗೆ ಉನಿಯ ಸತ್ಯ ತಪಸ್ವಿ ಬನಾಯ, ಬಾಲ್ಯದಲ್ಲಿ ಹಾಕಿದಂಥ ಈ ಬೇಸ್ಮೆಂಟ್ ತಳಹದಿ ಏನಿದೆ, ಈ ಸತ್ಯದ ಪಾಲನೆಯ ಈ ನೀತಿಗಳೇನವೆ, ಈ ಮೌಲ್ಯಗಳೇನವೆ, ಇವುಗಳು ಇವರನ್ನು ಮುಂದೆ ಸತ್ಯದ ತಪಸ್ವಿಯನ್ನಾಗಿ ಮಾಡಿತು. ಇವ್ರ ಜೀವನದಲ್ಲಿ ಸತ್ಯ ತುಂಬ ಬಲವಾಗಿ ಗಟ್ಟಿಯಾಯಿತು ಅಂತ ಹೇಳ್ಬೋದು. एक और घटना है, गांधी जी के भाई ने 25 रुपया कर्ज लिया था. ಗಾಂಧೀಜಿಯವರ ಭಾಯಿ ಅಂದರೆ ಸಹೋದರ 25 ರೂಪಾಯಿ, 25 ಅಂದರೆ 25 ರೂಪಾಯಿಯ ಕರ್ಜ್ ಅಂದರೆ ಸಾಲವನ್ನು ಪಡೆದಿದ್ದರು. भाई के हाथ के सोने के कड़े से 1 तोला सोना काटकर कर्ज चुकाया गया. ಭಾಯಿಗೆ ಹಾತ್ ಸೆ, ಅಣ್ಣನ ಕೈ, ಹಾತ್ ಅಂದರೆ ಕೈಯಿಂದ ಸೋನೆಗೆ ಕಡೆ ಅಂದರೆ ಖಡ್ಗ, ಆ ಖಡ್ಗವನ್ನು ಕೊಯ್ದು 1 ತೋಲ 1 ತೋಲ ಸೋನ ಅಂದರೆ ಬಂಗಾರವನ್ನು ಕೊಯ್ದು ಸಾಲವನ್ನು ತೀರಿಸಿದ್ರು. ಟೀಕೆ ಗಾಂಧಿ ಕೋ ಇಸ್ ಚೋರಿ ಕೆ ಕಾಮ್ ಸೆ ಬಹುತ್ ದುಃಖ ಹುವಾ, ಆ ಸಾಲವನ್ನು ಈ 25 ರೂಪಾಯಿಯ ಸಾಲವನ್ನು ತಮ್ಮ ಕೈಯಲ್ಲಿರುವಂತಹ ಬಂಗಾರದಿಂದ ಕೊಯ್ದು ಅದನ್ನು ಸಾಲವನ್ನು ತೀರಿಸಿದ್ರು. ಇದು ಚೋರಿ ಕಾ ಕಾಮ್ ಅಂದರೆ ಕಳ್ಳತನದ ಕೆಲಸವಾಗಿತ್ತು. ಇದರಿಂದ ಅವರಿಗೆ ತುಂಬಾ ದುಃಖ ಆಯಿತು. ಉನ್ನೋನೆ ನಿಶ್ಚಯ ಕಿಯಾ ಕಿ ಭವಿಷ್ಯ ಮೇ ಕಭಿ ಚೋರಿ ನಹಿ ಕರುಂಗಾ, ಅವರು ನಿಶ್ಚಯ ಮಾಡಿದ್ರು ಅಂದರೆ ತೀರ್ಮಾನಕ್ಕೆ ಬಂದರು, ನಿರ್ಧಾರ ಮಾಡಿದ್ರು. ಏನಪ್ಪ ಅಂದರೆ ಭವಿಷ್ಯದಲ್ಲಿ ನಾನು ಕಳ್ಳತನವನ್ನು ಮಾಡೋದಿಲ್ಲ. ಟೀಕೆ ಪಿತಾಸೆ ಮಾಫಿ ಮಾಗ್ನೆ ಕಿ ಬಾತ್ ಸೋಚಿ, ಹಾಗೂ ತಂದೆಯವರಲ್ಲಿ ಮಾಫಿ ಅಂದರೆ ಕ್ಷಮೆ ಕೇಳುವಂತಹ ಒಂದು ಸೋಚಿ ಅಂದರೆ ಯೋಚನೆ ಕೂಡ ಬಂತು. पर पिता के सामने जाने की हिम्मत नहीं हुई, ಆದರೆ ಅಪ್ಪನ ಮುಂದೆ ಹೋಗುವಂತಹ ಧೈರ್ಯ ಇವರಿಗಿರಲಿಲ್ಲ. ಹಿಮ್ಮತ್ ಅಂದರೆ ಧೈರ್ಯ. ಸಾರಿ ಘಟನಾ ಪತ್ರ ಮೇ ಲಿಖಕರ್ ಗಾಂಧಿನೇ ಪಿತಾ ಸೆ ಸಜಾ ಮಾಂಗಿ, ಎಲ್ಲ ವಿಷಯವನ್ನು ಪತ್ರದಲ್ಲಿ ಬರೆದು ಸಜಾ ಮಾಂಗಿ ಅಂದರೆ ಅಪ್ಪನಿಂದ ಶಿಕ್ಷೆಯನ್ನು ಬೇಡಿದರು. ಮಾಂಗ್ ಅಂದರೆ ಕೇಳು. ಟೀಕೆ ಪತ್ರ ಪಡ್ಕರ್ ಪಿತಾ ಕಿ ಆಂಕೆ ಭರ ಆಯಿ, ಪತ್ರವನ್ನು ಓದಿದ ತಂದೆಯವರ ಕಣ್ಣಲ್ಲಿ ನೀರು ಬಂತು. ಆಂಕೆ ಭರಾನ ಅಂದರೆ ಇದು ಮುಹಾವರೆ, ಇದರರ್ಥ ದುಃಖಿತ್ ಹೋನ ಅಂದರೆ ಬಹಳ ದುಃಖಿಯಾಗುವಂತ. ಗಾಂಧೀಜಿನೇ ಹಮೇಶಾ ಕೇಳಿಯೇ ಚೋರಿ ಕಿ ಆದತ್ ಛೋಡ್ ದಿ, ಹಮೇಶಾ ಅಂದರೆ ಯಾವಾಗಲೂ. ಈ ಕಾರಣದಿಂದ ಗಾಂಧೀಜಿಯವರು ಯಾವಾಗಲೂ ಚೋರಿ ಕಿ ಆದತ್ ಅಂದರೆ ಕಳ್ಳತನದ, ಆದತ್ ಅಂದರೆ ಅಭ್ಯಾಸ, ಕಳ್ಳತನದ ಹಾದಿಯನ್ನು ಬಿಟ್ಟೇ ಬಿಟ್ಟರು. ಟೀಕೆ ಪಿತಾಕೆ ಆಂಸು ದೇಖಕರ್, ತಂದೆಯವರ ಕಣ್ಣೀರು, ಆಂಸು ಅಂದರೆ ಕಣ್ಣೀರನ್ನು ಕಂಡು ಗಾಂಧಿ ಕೋ ವಿಶ್ವಾಸ ಹೋಗಯ, ಗಾಂಧೀಜಿಯವರಿಗೆ ವಿಶ್ವಾಸ ಬಂತು. ಏನಪ್ಪ ಅಂದರೆ ಪಿತಾನೇ ಮುಜೆ ಕ್ಷಮಾ ಕರ್ ದಿಯಾ ಹೈ, ತಂದೆಯವರು ನನ್ನನ್ನು ಕ್ಷಮಿಸಿದ್ದಾರೆ ಅಂತೇಳಿ ಭಾವಿಸಿದರು. ಅಹಿಂಸಾ ಸತ್ಯ और धर्म के दृढ़ निश्चय ने ಗಾಂಧಿ ಕೋ ಮಹಾತ್ಮ ಬನಾಯ. ಅಹಿಂಸಾ ಸತ್ಯ ದೃಢ ನಿಶ್ಚಯ ಈ ಗುಣಗಳು ಇವರು ರೂಢಿಸಿಕೊಂಡಿದ್ದರಿಂದ ಇವರನ್ನು ಗಾಂಧೀಜಿಯವರನ್ನು ಮಹಾತ್ಮನನ್ನಾಗಿ ಮಾಡಿತು ಅಂತೇಳಿ ಹೇಳ್ಬೋದು. ಟೀಕೆ ಅಭಿ ಹಮ್ ಏಕ ವಾಕ್ಯಕ್ಕೆ ಪ್ರಶ್ನೆ ದೇಖೇಂಗೆ. ಮಕ್ಕಳೇ, ಒಂದು ವಾಕ್ಯದ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಸಾರೇ ದೇಶನೇ ಗಾಂಧೀಜಿ ಕೋ ಕ್ಯಾ ಮಾನ, ಇಡೀ ದೇಶವು ಗಾಂಧೀಜಿಯವರನ್ನು ಏನಂತ ನಂಬಿತು, ಏನಂತ ಭಾವಿಸ್ತು? ರಾಷ್ಟ್ರಪಿತ. ಟೀಕೆ ಎರಡನೇ ಪ್ರಶ್ನೆ, ಭಾರತ್ ಕಿಸ್ಕೆ ಪ್ರಯತ್ನ ಸೆ ಆಜಾದ್ ಹುವಾ, ಭಾರತ್ गांधी जी के प्रयत्न से आज़ाद हुआ. ठीक है. प्रश्न संख्या 3, गांधी जी किसकी मूर्ति थे? गांधी जी त्याग और तपस्या की मूर्ति थे. ठीक है. प्रश्न संख्या 4 है बच्चों, गांधी जी का स्वभाव कैसा था? गांधी जी का स्वभाव शर्मिले स्वभाव के थे. ठीक है. प्रश्न संख्या 5, शिक्षा विभाग के अधिकारी स्कूल
ಕ್ಯೋ ಆಯೆ ಶಿಕ್ಷಾ ವಿಭಾಗದ ಅಧಿಕಾರಿಗಳು ಶಾಲೆಗೆ ಯಾಕೆ ಬಂದಿದ್ರು ನಿರೀಕ್ಷಣೆ के लिए ठीक है। ಪ್ರಶ್ನೆ ಸಂಖ್ಯೆ 6 ಗಾಂಧಿ ಕೆ ಭಾಯಿ ನೆ ಕಿತನೆ ರೂಪಾಯಿ कर्ज लिए थे ಎಷ್ಟು ರೂಪಾಯಿಯ ಸಾಲವನ್ನು ಪಡ್ಕೊಂಡಿದ್ರು 25 ರೂಪಾಯಿ के कर्ज। प्रश्न संख्या 7 गांधी जी ने पिता से क्या मांगी गांधी जी ने पिता से सजा मांगी। बच्चों हम अभी 2-3 वाक्यों के प्रश्न का उत्तर देकर पीछे लौटेंगे ठीक है। शब्द लिखिए। पहला है ಶ್ರವಣ ಪಿತೃಭಕ್ತಿ ಶ್ರವಣ್ ಕುಮಾರ್ನಿಗೆ ಪಿತೃಭಕ್ತಿ ಇತ್ತು ಹರಿಶ್ಚಂದ್ರನಿಗೆ ಯಾವ ರೀತಿಯ ಗುಣ ಇತ್ತು सत्यनिष्ठ ठीक है। दूसरा है माफ़ी क्षमा दंड क्या होता है सजा होता है। उसी तरह तीसरा तिरंगा झंडा राष्ट्रध्वज गांधी जी राष्ट्रपिता ठीक है। सच्चाई सम्मान करना चोरी का अपमान करना ठीक है। मैं लिख देता हूँ श्याम पट पर लिख लीजिए क्रिया बच्चों लिख लीजिए ठीक है। रोमन संख्या 4 है स्त्रीलिंग शब्द लिखिए एक और पुल्लिंग और एक और स्त्रीलिंग रहता है हम देखेंगे। पिता के लिए माता बालक के लिए बालिका पुरुष के लिए स्त्री लड़का के लिए लड़की। रोमन संख्या 5 है ಬಹುವಚನ ಶಬ್ದ लिखिए। 5ನೇ ರೋಮನ್ ಸಂಖ್ಯೆ ಬಹುವಚನ ಏಕವಚನ ಬಹುವಚನ ಅಂತ ಕೊಟ್ಟಿದ್ದಾರೆ ನಾನು ಹೇಳ್ತಾ ಹೋಗ್ತೀನಿ ಆಮೇಲೆ ಬೋರ್ಡ್ ಮೇಲೆ ಬರೀತೀನಿ ठीक है। मूर्ति मूर्तियाँ इशारा इशारे हिज्जा हिज्जे गलती गलतियाँ लड़का लड़के ऐसे होते हैं ठीक है। बच्चों रोमन संख्या 6 है क्या है विलोम शब्द लिखिए विलोम ಶಬ್ದವನ್ನು ಬರೀಬೇಕು ಅಲ್ಲೇ ಕೊಟ್ಟಿದ್ದಾರೆ ನಾವೇನು ಮಾಡಬೇಕು ಗುರ್ತು ಹಾಕೋಬೇಕು ठीक है। ನಾನು ಒಂದು ಸಲ ಹೇಳ್ಬಿಡ್ತೀನಿ ನೀವು ಗುರ್ತು ಹಾಕ್ಕೊಳ್ಳಿ। आज़ाद के लिए गुलाम उन्होंने दिए आज़ाद विलोम शब्द गुलाम। धर्म अधर्म उड़ಕೊಂಡು ಹಾಕೊಳ್ಳಿ। सत्य असत्य झूठ सच दिन रात गलत सही ठीक है। विश्वास अविश्वास शर्म बेशर्म ठीक है। और उसी तरह हिंसा अहिंसा ये सभी विलोम शब्द है आप लिख लीजिए ठीक है। रोमन संख्या 7 है सही शब्द पहचान कर लिखिए ಸರಿಯಾದ ಶಬ್ದವನ್ನು ಆರಿಸಿ ಬರಬೇಕು ಇಲ್ಲಿ ಸಮಾನಾರ್ಥಕ ಶಬ್ದಗಳನ್ನು ನಾವು ಗುರುತಿಸಬೇಕು ठीक है। पुरुष के लिए क्या होता है आदमी आत्मा काम पालन ऐसे दिए हैं पुरुष समानार्थक शब्द ಯಾವುದಪ್ಪ ಅಂದರೆ आदमी। बुद्धू के लिए समानार्थक शब्द है बुद्धिमान बलवान निर्बल मूर्ख मूर्ख सही है ठीक है बुद्धू मतलब मूर्ख। कर्ज के लिए काम कम ऋण ऋषि सरियाद उत्तर कौन सा है ऋण कर्ज अंदर साल ऋण अंदर साल ठीक है। सोना के लिए बंगार अंती सोना इधर याद कोटवरे चांद चांदी स्वर्ण सवर्ण ठीक है कौन सा है स्वर्ण तीसरा 3ನೇ नंबर ಅಲ್ಲಿ ಇರೋದು ಸರಿಯಾದ ಉತ್ತರ। 5वां आंसू इसके लिए कौन सा है आश्रु आंधी आस आराजू सही उत्तर है अश्रु ठीक है कौन सा है अश्रु। बच्चों हम आगे जा रहे हैं ಪ್ರೇರಣಾರ್ಥಕ ಶಬ್ದ लिखिए ಪ್ರೇರಣಾರ್ಥಕ ಶಬ್ದಗಳನ್ನು ಬರೀಬೇಕು। ಮೊದಲನೇ ಕಾಲಮ್ ಏನಿದೆ ಅದು ಶಬ್ದ ಅನಂತರ ಕಾಲಮು ಪ್ರಥಮ ಪ್ರೇರಣಾರ್ಥಕ ಎರಡನೇ ಕಾಲಮು ದ್ವಿತೀಯ ಪ್ರೇರಣಾರ್ಥಕ ಪ್ರೇರಣಾರ್ಥಕ ಕ್ರಿಯೆಗಳಲ್ಲಿ ಎರಡು ವಿಧ ಪ್ರಥಮ ಮತ್ತು ದ್ವಿತೀಯ ठीक है। ಶಬ್ದನೂ ನಾವು ಬರೀಬೇಕು ಅಲ್ಲಿ ಖಾಲಿ ಜಾಗ ಕೊಟ್ಟವ್ರೆ ಹಾಗೆ ಪ್ರಥಮ ಪ್ರೇರಣಾರ್ಥಕ ಬರೀಬೇಕು ಹಾಗೆ ದ್ವಿತೀಯ ಪ್ರೇರಣಾರ್ಥಕ ಬರೀಬೇಕು ನಾನು ಒಂದು ಸಲ ಹೇಳ್ಬಿಡ್ತೀನಿ ಆಮೇಲೆ ಬರೆದು ಬಿಡ್ತೀನಿ ठीक है। शब्द चलना चलाना चलवाना जो चलाना प्रथम प्रेरणार्थक द्वितीय प्रेरणार्थक रूप है चलवाना। उसी तरह अದೇ ರೀತಿಯಾಗಿ ಕೊಟ್ಟಿರೋದರಲ್ಲಿ लिखना लिखाना लिखवाना ठीक है। और ಎರಡನೇದು कराना ಕೊಟ್ಟಿದ್ದಾರೆ ಮೊದಲನೇದೇನು ಬರುತ್ತೆ ಶಬ್ದ करना कराना करवाना ठीक है। उसी तरह तीसरा है ಮೂರನೇದು बनना बनाना बनवाना। ನಾಲ್ಕನೇದು ಯಾವುದು ಕೊಟ್ಟಿದ್ದಾರೆ ಚುಕ್ವಾನ ಕೊಟ್ಟಿದ್ದಾರೆ ಹಾಗಾದರೆ ಮೊದಲನೇ ಶಬ್ದ ಏನಾಗಿರುತ್ತದು ಚುಕ್ನ प्रथम प्रेरणार्थक चुकाना ठीक है। बच्चों मैंने बस उत्तर लिख दिया बरी मकले नानू बरी उत्तर बर्दिದ್ದೀನಿ ನೀವು ಬರ್ಕೊಳ್ಳಿ ठीक है। हाय बच्चों सभी को मेरे चैनल पर स्वागत करता हूँ मेरे चैनल को सब्सक्राइब कीजिए
और बेल आइकन को दबाइए, सभी नोटिफिकेशन पाइए और लाइक कीजिए और शेयर कीजिए। ರೋಮನ್ ಸಂಖ್ಯೆ 9 9ನೇ ರೋಮನ್ ಸಂಖ್ಯೆ ಏನಿದೆಯಪ್ಪ ಅಂದರೆ ಸಹಿ ಅರ್ಥವಾಲೆ ವಾಕ್ಯ ಬನಾಯಿಯೇ, ಸರಿಯಾದ ಅರ್ಥ ಇರುವಂಥ ವಾಕ್ಯಗಳನ್ನು ಮಾಡಬೇಕು. ಅವು ಪದಗಳನ್ನು ಅದ್ಲಿ ಬದಲಿ ಮಾಡಿದ್ದಾರೆ, ಸರಿ ಮಾಡಿ ಬರಿಬೇಕಾಗತ್ತೆ. ನಾನು ಒಂದು ಸಲ ಹೇಳಿಬಿಡ್ತೀನಿ, ಆಮೇಲೆ ಬೋರ್ಡ್ ಮೇಲೆ ಬರಿತೀನಿ. ಟೀಕೆ. ಮಹಾನ್ ಪುರುಷ್ ಗಾಂಧಿ ತೇ ಮಹಾತ್ಮ, ಈ ರೀತಿಯಾಗಿದೆ. ಹಾಗಾದರೆ ಸರಿ ಯಾವುದು? ಮಹಾತ್ಮ ಗಾಂಧಿ ಮಹಾನ್ ಪುರುಷ್ ತೇ, ಮಹಾತ್ಮ ಗಾಂಧಿ ಮಹಾನ್ ಪುರುಷ್ ತೇ, ಇದು ಒಂದನೇದು. ಎರಡನೇದು ವೇ ನಹಿ ಕಭಿ ಬೋಲೆ ಝೂಟ್. ಟೀಕೆ. ವೇ ಕಭಿ ಝೂಟ್ ನಹಿ ಬೋಲೆ. ಟೀಕೆ. ಮೂರನೇದು ಗಯಾ ಮಾನ ಬುದ್ಧು ಕೋ ಮೋಹನ್. ಟೀಕೆ. ಇದಕ್ಕೆ ಸರಿಯಾದ ಉತ್ತರ ಮೋಹನ್ ಕೋ ಬುದ್ಧು ಮಾನ ಗಯಾ, ಉಲ್ಟಾ ಇದೆ ನೋಡಿ, ಮೋಹನ್ ಕೋ ಬುದ್ಧು ಮಾನ ಗಯ. ಟೀಕೆ. ನಾಲ್ಕನೇದು ಸೋಚಾ ಮಾಂಗ್ನೆ ಬಾತ್ ಕಿ ಸೆ ಪಿತಾ ಮಾಫಿ, ಈ ರೀತಿಯಾಗಿದೆ. ಸರಿಯಾದ ಉತ್ತರ ಏನಪ್ಪ ಅಂದರೆ ಪಿತಾ ಸೆ ಮಾಫಿ ಮಾಂಗ್ನೆ ಕಿ ಬಾತ್ ಸೋಚಿ, ಈ ರೀತಿಯಾಗಿ ಬರುತ್ತೆ. ಟೀಕೆ ಬಚ್ಚೋ, ಯಹಿ ತಾ ಉತ್ತರ. ಟೀಕೆ. ರೋಮನ್ ಸಂಖ್ಯೆ 10 है, ಕನ್ನಡ ಅಂಗ್ರೇಜಿ ಮೇ ಅನುವಾದ ಕೀಜಿಯೇ, ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಅನುವಾದ ಮಾಡಬೇಕು. ಕನ್ನಡದಲ್ಲಿ ನಾನು ಅನುವಾದವನ್ನು ನಿಮಗೆ ಹೇಳ್ಬಿಡ್ತೀನಿ. ಟೀಕೆ. ನೀವು ಬರ್ಕೋತಾ ಹೋಗ್ಬಿಡಿ. ವೇ ತ್ಯಾಗ ಅವರು ತಪಸ್ಯಾಕಿ ಮೂರ್ತಿ ತೇ, ಅವರು ತ್ಯಾಗ ಮತ್ತು ತಪಸ್ಸಿನ ಮೂರ್ತಿಯಾಗಿದ್ದರು. ಎರಡನೇದು ಬಾಲಕ್ ಮೋಹನ್ ದಾಸ್ ಕರಮಚಂದ್ ಗಾಂಧಿ ಶರ್ಮಿಲೆ ಸ್ವಭಾವಕ್ಕೆ ತೇ, ಬಾಲಕ ಮೋಹನದಾಸ್ ಕರಮಚಂದ ಗಾಂಧಿಯವರು ನಾಚಿಕೆ ಸ್ವಭಾವದವರು ಆಗಿದ್ದರು. ಟೀಕೆ. ಮೂರನೇದು ಸಚ್ಚಾಯಿ ಕೋ ಪಾಲನ್ ಕರ್ನಾ ಚಾಹಿಯೇ, ಸತ್ಯತೆಯನ್ನು ಪಾಲನೆ ಮಾಡಬೇಕು. ಟೀಕೆ. ನಾಲ್ಕನೇದು ಗಾಂಧೀಜಿ ಕೆ ಭಾಯಿನೇ 25 ರೂಪಾಯ ಕರ್ಜ್ ಲಿಯಾ ಥಾ, ಗಾಂಧೀಜಿಯವರ ಅಣ್ಣನವರು 25 ರೂಪಾಯಿಯ ಸಾಲವನ್ನು ಪಡೆದುಕೊಂಡಿದ್ದರು. ಟೀಕೆ. पांचवा गांधी जी ने हमेशा के लिए चोरी की आदत छोड़ दी, ಗಾಂಧೀಜಿಯವರು ಮುಂದೆ ಎಂದಿಗೂ ಸಹ ಕಳ್ಳತನದ ಕೆಲಸವನ್ನು ಮಾಡಲಿಲ್ಲ ಅಥವಾ ಕಳ್ಳತನದ ಕೆಲಸವನ್ನು ಬಿಟ್ಟರು ಅಥವಾ ತ್ಯಜಿಸಿದರು. ಟೀಕೆ. ಈ ರೀತಿಯಾಗಿ ಹೇಳ್ಬೋದು. ಇಲ್ಲಿವರೆಗೂ ಬಂದು ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. अभी तक मेरे वीडियो को देखने के लिए आप सबको मैंने शुक्रिया अदा करता हूँ. ठीक है.